ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಇವತ್ತು ನಮ್ಮ RCB ತಂಡ ಮತ್ತೆ DC ಗೆ ಬಗ್ಗು ಬಡಿದಿದೆ. ಯಾವ ರೀತಿ ಬಗ್ಗು ಬಡಿದೆ, ಹಾಗೆಯೇ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ ನಮ್ಮ RCB ತಂಡ, ಪ್ರಥಮ ಸ್ಥಾನದಲ್ಲಿದ್ದಾರೆ, ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಹಾಗೆಯೇ ಗೆದ್ದ ನಂತರ ವಿರಾಟ್ ಕೊಹ್ಲಿ ಏನು ಹೇಳ್ತಾರೆ ಬನ್ನಿ ಹೇಳಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ, ವಿಡಿಯೋ ಕೊನೆಯವರು ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ, ಫೇಸ್ಬುಕ್ನಲ್ಲೂ ಫಾಲೋ ಆಗೋದಂತ ಮರಿಬೇಡಿ ಸ್ನೇಹಿತರೆ. ಈಗಲೇ ನಮ್ಮ RCB ತಂಡ ಮೊದಲು ಟಾಸ್ ಗೆದ್ದರೂ ಕೂಡ ಫೀಲ್ಡಿಂಗ್ ಆಯ್ಕೊಳ್ತಾರೆ. ಮೊದಲು ಬ್ಯಾಟಿಂಗ್ ಮಾಡಿದ DC ತಂಡ ಕೇವಲ ಅಂದರೆ 162 ರನ್ ಮಾಡ್ತಾರೆ. ಇದರಲ್ಲಿ KL ರಾಹುಲ್ 41 ರನ್ ಮಾಡ್ತಾರೆ, ಸ್ಟಬ್ಸ್ ಅವರು 34 ರನ್ ಮಾಡ್ತಾರೆ. ಇವ್ರು ಬಿಟ್ಟರೆ ಯಾರು ಅತಿ ಹೆಚ್ಚು ರನ್ ಮಾಡಲ್ಲ. KL ರಾಹುಲ್ ಅವರನ್ನು ಶಾಟ್ಗಳನ್ನು ಹೊಡೆಯೋಕ್ಕೆ ಬಿಡಲಿಲ್ಲ ನಮ್ಮ ಸ್ಪಿನ್ನರ್ಗಳ ಬಾಲರ್ಗಳಾದ ಕುರ್ನಾಲ್ ಪಾಂಡ್ಯ, ಸೋಹಿತ್ ಶರ್ಮಾ ಸಖತ್ತಾಗಿ ಬಾಲಿಂಗ್ ಮಾಡಿದ್ದರಿಂದ ಹೆಜಲ್ವುಡ್ ಅವರು ಕೂಡ ಸಖತ್ತಾಗಿ ಬಾಲಿಂಗ್ ಮಾಡಿದ್ರು. ಹೆಜಲ್ವುಡ್ ಅವರು 2 ವಿಕೆಟ್ ತೆಗೆದ್ರು, ಹಾಗೆಯೇ ಭುವಿ ಅವರು 3 ವಿಕೆಟು ಮತ್ತು ಕುರ್ನಾಲ್ ಪಾಂಡ್ಯ 2 ವಿಕೆಟ್ ಪಡೆಯುವ ಮುಖಾಂತರ RCB ತಂಡಕ್ಕೆ ಇವರು ಬಾಲಿಂಗ್ ವಿಭಾಗದಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗಿದ್ರು. ಇದನ್ನು ಗುರಿ ಬೆನ್ನತ್ತ ನಮ್ಮ RCB ತಂಡ ಕೂಡ ಪ್ರತಿ ಉತ್ತರವಾಗಿ 26 ರನ್ಗೆ 3 ವಿಕೆಟ್ ಕಳ್ಕೊಳ್ತಾರೆ. ಇಲ್ಲಿ ಮತ್ತು ವಿರಾಟ್ ಕೊಹ್ಲಿ, ಕುರ್ನಾಲ್ ಪಾಂಡ್ಯ ಸಖತ್ ಬ್ಯಾಟಿಂಗು, 119 ಪಾರ್ಟ್ನರ್ಶಿಪ್, ಇವರಿಂದನೇ ಇವತ್ತು ಪಂದ್ಯ ಗೆಲ್ತಾರೆ. ಕೊನೆಯಲ್ಲಿ ಟೀಮ್ ಡೇವಿಡ್ ಕೂಡ ಒಂದು ಸಿಕ್ಸು 2 ಬೌಂಡ್ರಿ ಮುಖಾಂತರ RCB ತಂಡಕ್ಕೆ ಗೆಲುವು ತಂದು ಕೊಟ್ಟರು. ಒಟ್ಟಾರೆಯಾಗಿ 6 ವಿಕೆಟ್ಗಳಿಂದ ಗೆದ್ದರು. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲಕ್ಕೆ ಏರಿದ್ದಾರೆ. ಇಲ್ಲಿ ಮೇಲಕ್ಕೆ ಯಾವ ರೀತಿಯಾಗಿ ಏರಿದ್ದಾರೆ ಅಂದರೆ, ಮೊದಲನೇ ಸ್ಥಾನದಲ್ಲಿ RCB ಇದೆ. ಒಟ್ಟಾರೆಯಾಗಿ 10 ಪಂದ್ಯದಲ್ಲಿ 7 ಗೆಲುವು 3 ಸೋಲು ಮುಖಾಂತರ 14 ಪಾಯಿಂಟ್ಗಳಿಂದ ಪ್ರಥಮ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ಮತ್ತೆ ಇಲ್ಲಿ GT ಇದ್ದಾರೆ. ಅವರು ಕೂಡ 12 ಪಾಯಿಂಟು, 9 ಪಂದ್ಯದಲ್ಲಿ ಅಂದರೆ 9 ಪಂದ್ಯದಲ್ಲಿ 6 ಗೆಲುವು 3 ಸೋಲು ಮುಖಾಂತರ ಒಟ್ಟಾರೆಯಾಗಿ 12 ಪಾಯಿಂಟ್ಗಳಿಂದ ಎರಡನೇ ಸ್ಥಾನದಲ್ಲಿ. ಮೂರನೇ ಸ್ಥಾನದಲ್ಲಿ 10 ಪಂದ್ಯ ಆಡಿದ್ದಾರೆ ಮುಂಬೈ ತಂಡ. ಅವರು ಕೂಡ 12 ಪಾಯಿಂಟು ಪ್ಲಸ್ ಪಾಯಿಂಟ್ ಇದರಿಂದ 3ನೇ ಸ್ಥಾನ. 4ನೇ ಸ್ಥಾನದಲ್ಲಿ ಮತ್ತು ಇಲ್ಲಿ DC ಇದ್ದಾರೆ. 4ನೇ ಸ್ಥಾನಕ್ಕೆ DC ಇಳಿದಿದ್ದಾರೆ. 5ನೇ ಸ್ಥಾನದಲ್ಲಿ ಮತ್ತು ಪಂಜಾಬ್ ಇದೆ. 6ನೇ ಸ್ಥಾನದಲ್ಲಿ 10 ಅಂಕಗಳಿಂದ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಇದ್ದಾರೆ. ಇವತ್ತು ಕೂಡ ಸೋತು ಮತ್ತು ಪ್ಲೇ ಆಫ್ನಿಂದ ಹೊರಗೆ ಬಿದ್ದಂಥ ತಂಡಗಳಂದರೆ KKR, ಹಾಗೆಯೇ CSK, SRH, RR ಈ 4 ತಂಡಗಳಂತೂ ಹೊರಗಡೆ ಬಿದ್ದಾವೆ. 6 ತಂಡಗಳಂತೂ ಫೈಟ್ ಮಾಡ್ತಾ ಇದ್ದಾರೆ. ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ, ಇನ್ನೂವರೆಗೂ ಸಖತ್ತಿಗೆ ಆಟ ಆಡಿದ್ದಾರೆ. ನಮ್ಮ RCB ಅಂತೂ ಪಕ್ಕ ಹೋಗುತ್ತೆ. ಇಲ್ಲಿ ವಿರಾಟ್ ಕೊಹ್ಲಿ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಗೆದ್ದ ನಂತರ ಇವತ್ತು ಗೇಮ್ ಪ್ಲ್ಯಾನ್ ಸಡನ್ಲಿ ಆಗಿ ಇನ್ನು 26 3 ವಿಕೆಟ್ ಹೋದಾಗ ಗೇಮ್ ಪ್ಲ್ಯಾನ್ ಮಾಡ್ಕೊಂಡಿವಿ ಕುರ್ನಾಲ್ ಪಾಂಡ್ಯ ಜೊತೆಗೆ. ಸಖತ್ತಾಗಿ ಗೇಮ್ ಪ್ಲ್ಯಾನಿಂದ ಇವತ್ತಿನ ಕ್ರೆಡಿಟ್ ಎಲ್ಲ ಅಂದರೆ ಕುರ್ನಾಲ್ ಪಾಂಡ್ಯ ಅವರಿಗೆ ಹೋಗ್ಬೇಕಂದ್ರೆ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದರು. ಅವರು ಸಖತ್ತಾಗಿ ಅವರಿಂದನೇ ಇವತ್ತು ಪಂದ್ಯ ಗೆದ್ದಿವಿ. ಹಾಗೆಯೇ ಬಾಲಿಂಗ್ ವಿಭಾಗದಲ್ಲಿ ಹೆಜಲ್ವುಡ್, ಭುವನೇಶ್ವರ್ ಕಮಾಲ್ ಮಾಡಿದ್ರು. ಹಾಗೆಯೇ ನಮ್ಮ ಕುರ್ನಾಲ್ ಪಾಂಡ್ಯ, ಶ್ರೇಯಸ್ ಕುಮಾರ್ ಅವರು ಸಖತ್ತಾಗಿ ಆಟ ಆಡಿದ್ರು. ಆಲ್ ಓವರ್ಸ್ ಎಲ್ಲ ಆಟಗಾರರು ಸಖತ್ತಾಗಿ ಆಟ ಆಡಿದ್ರು. ಅದಕ್ಕಾಗಿ ನಾವು ಇವತ್ತು ಗೆದ್ದೀವಿ. ಹಾಗಾಗಿ ನಮ್ಮ RCB ತಂಡ ಒಂದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲಕ್ಕೇರಕ್ಕೆಲ್ಲ ಅಂದರೆ ನಮ್ಮ ಸಹ ಆಟಗಾರರು ಇವತ್ತು 14 ಪಾಯಿಂಟ್ಗಳಿಂದ ನಾವು ಪ್ರಥಮ ಸ್ಥಾನಕ್ಕೆ ಏರಿದ್ವಿ. ಇದು ಒಂದು ದೊಡ್ಡ ಖುಷಿ ಆಗ್ತಾಯಿದೆ ನಮಗೆ. ನಾವು ಇದೇ ರೀತಿಯಾಗಿ ಮುಂದಿನ ಪಂದ್ಯ ಗೆದ್ದು ಮತ್ತೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತೀವಿ ಎನ್ನುವ ರೀತಿಯಾಗಿ ಮಾತನಾಡಿದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಇರ್ತಲ್ಲ, ಕಮೆಂಟ್ ಮಾಡಿದ್ರೆ ಸಾಧ್ಯವಾದಲ್ಲಿ.